ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಯಾವುದಾಗಿತ್ತೀಗ? ಹಾಂ, ತತ್ ಸ್ವಾಭಾವ್ಯಾಪತ್ತಿರುಪಪತ್ತೇ ಅದಲ್ಲ, ಹಿಂದಿದ್ದು ಸ್ಮರಣಾಚ್ಛ ನರಕದ ವಿಷಯ, ತಮಸ್ಸಿನ ವಿಷಯ ಹೇಳಿಬಿಟ್ಟು ನಾವು ಯಾವುದೇ ಕೆಲವು ವಿಷಯಗಳಿದೆ, ಅದು ಮಾಡಿದರೆ ಭಾರಿ ಪ್ರಯೋಜನ ಇದೆ, ಬಿಟ್ಟರೆ ಲಾಸ್ ಇಲ್ಲ. ಅರ್ಥ ಆಯ್ತಾ? ಮಾಡಿದರೆ ಪುಣ್ಯ ಇದೆ. ವಿಷ್ಣು ಪಂಚಕ ಎಕ್ಸಾಂಪಲ್, ಮಾಡಿದರೆ ಭಾರಿ ಪುಣ್ಯ. ವಿಶ್ವ ಪಂಚಕ ಇವೆಲ್ಲ ಮಾಡಿದರೆ ಭಾರಿ ಪುಣ್ಯ ಇದೆ, ಬಿಟ್ಟರೆ ಪಾಪ ಇಲ್ಲ. ಪುಣ್ಯ ಕಡಿಮೆ ಆಗತ್ತೆ ಹೊರತು ಪಾಪ ಇಲ್ಲ. ಏಕಾದಶಿ ಆಗಲ್ಲ, ಮಾಡಿದರೆ ಭಾರಿ ಪುಣ್ಯ, ಬಿಟ್ಟರೆ ಭಾರಿ ಪಾಪ. ಅದಕ್ಕೇನಂತಾರೆ? ಅದಕ್ಕೆ ಕಂಪಲ್ಸರಿ. ಉಳಿದು ಆಪ್ಷನಲ್ ಬೇರೆ, ಕಂಪಲ್ಸರಿ ಬೇರೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಾವು ಜನ ಏನು ತಿಳ್ಕೊಂಡೋದಾಗಿತ್ತು, ಆಯಿತು ವಾಯಿದೆ ದೊಡ್ಡವರು ಮೋಕ್ಷಕ್ಕೆ ಹೋಗ್ತಾರೆ, ನಾವೇನು ಸಣ್ಣ ಪುಟ್ಟ ಸುಖವಾಗಿರುವ, ಇಲ್ಲ ಹಾಗೆಲ್ಲ ಇಲ್ಲ. ಏನಿದೆ ರಿಸ್ಕ್? ಏನಿದೆ ಈಗ? ಏನು ರಿಸ್ಕ್ ಇದೆ? ಮಿಥ್ಯಾಜ್ಞಾನೇನ ಚ ತಮಃ ಅಂಥದ್ದು ಭಾರಿ ರಿಸ್ಕ್ ಇದೆ. ಮಾಡಿದರೆ ಭಾರಿ ಬೆನಿಫಿಟ್ ಇದೆ. ಎಷ್ಟು ವ್ಯತ್ಯಾಸ ನೋಡಬೇಕಂತ. ಅರ್ಥ ಆಯ್ತಾ? ವ್ಯತ್ಯಾಸ ನೋಡಬೇಕು. ಆಗ ನಾವೇನು ಮಾಡಬೇಕು? ಓದಲೇಬೇಕು, ತಿಳಿಲೇಬೇಕು ಅಂತಾಗ ದೇವರನ್ನು ಆಶ್ರಯಿಸ್ತೇನೋ ಬದುಕಿದರೆ ಕೊನೆಗೆ ಎಲ್ಲಿ ಬರುತ್ತದೋ ದೇವ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಆಯ್ತಲ್ಲ, ಅದೇ ದೊಡ್ಡ ದೋಷ. ಅದು ಉತ್ತರ ಹೇಳಿಲ್ಲ, ಅದಿನ್ನೂ ಫೇಲೇ. ಅವರು ತಪ್ಪು ಉತ್ತರ ಕೊಟ್ಟರೆ ಸ್ವಲ್ಪ ತಪ್ಪು ಸರಿ ಹುಡುಕ್ಬೋದು, ಕೊನೆ ಪಕ್ಷ. ಉತ್ತರ ಕೊಟ್ಟರೆ ಗ್ಯಾರಂಟಿ ಫೇಲ್ ಅವರು. ಆ ದೃಷ್ಟಿಯಲ್ಲಿ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ. ಅದು ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಬಂದರು. ಶ್ರುತಿ ಇದೆ, ಸ್ಮೃತಿ ಇದೆ, ಪ್ರತಿಯೊಂದು ಆಧಾರ ಇರೋದ್ರಿಂದ ಎಲ್ಲ ಇವರೆಲ್ಲ ಶ್ರುತಿ ಸಿಂಪಲ್ ಅಪ್ಪ. ಈಗ ಮೋಕ್ಷನೂ ಇದೆ, ತಮಸ್ಸು ಇದೆ ಅಂತ ಹೇಳಿದ ಮೇಲೆ ಕನಿಷ್ಠ ಇಬ್ಬರಾರು ಇರಬೇಕಲ್ಲ. ಯಾರಾಗಬೇಕೆ? ಯಾರಿರ್ಬೇಕು? ಒಬ್ಬನೇ ಅಪ್ಲಿಕೆಂಟ್ ಇದ್ರೆ ಏನು ಮಾಡೋದು? ಈಗ ಯಾರು ಇಂಟರ್ವ್ಯೂಗೆ ಪ್ರಶ್ನೆ ಅವರೊಬ್ಬರೇ ಇರೋದು. ಅದು ಎರಡು ಇದೆ ಅಂತ ಹೇಳಿದರೆ ಇಬ್ಬರು ಅಪ್ಲಿಕೆಂಟ್ಸ್ ಇದ್ದು ಬಂದರೆ ಏನು ಮಾಡಬೇಕೀಗ? ಎಲ್ಲ ವ್ಯವಸ್ಥೆ ಮಾಡಲೇಬೇಕಾಗತ್ತೆ. ಒಬ್ಬ ವೋಟರಿಗೆ ಹೋಗೋದಿಲ್ಲ, ಒಬ್ಬ ವೋಟರಿಗೋಸ್ಕರ ಎಷ್ಟು ಜನ ಹೋಗ್ತಾರೆ? ಟೀಮ್ ಅದು. ಅವರೊಬ್ಬ ಬರದೇನೂ ಇರ್ಬೋದು, ಇವತ್ತು ಅವ್ರದ್ದು ದಾಂಡು ಪತ್ತೆ. ಇವರೆಲ್ಲ ಟೀಮ್ ಇರುತ್ತೆ, ಒಂದು ಕಂಪ್ಲೀಟ್ ಟೀಮು. ಪ್ರಿಸೈಡಿಂಗ್ ಆಫೀಸರು, ಪೋಲಿಂಗ್ ಆಫೀಸರು, ಮತ್ತು ಇವರು ಬ್ಯಾಗ್ ಒಯ್ಲಕ್ಕೆ ದೊಡ್ಡ ವ್ಯವಸ್ಥೆಗಳೆಲ್ಲ ಮಾಡಿರ್ತಾರೆ. ಯಾವುದು ಬೆಟ್ಟದ ಮೇಲೆ, ಅದು ಬೇರೆ. ಆ್ಯಕ್ಚುಲಿ ನಡೀತದೆ. ಆ್ಯಕ್ಚುಲಿ ಪೋಲಿಂಗ್ ಇರೋ ಹಿಮಾಲಯ ಅಂತ ಅಲ್ಲೆಲ್ಲ ಕೂಡ ಎಲ್ಲೆಲ್ಲೋ ಇರ್ತಾರೆ ಜನಗಳು. ನಿಯರೆಸ್ಟ್ ಪೋಲಿಂಗ್ ಸ್ಟೇಷನ್ ಮಾಡಬೇಕು ಅಂತ ಆ ರೂಲ್ ಇದೆ. ದೂರ ಇದ್ರೆ ಹೋಗೋದಿಲ್ಲ ಅವರು. ಅತ್ಯಂತ ಅದು ಆದಷ್ಟು ವಾಕಬಲ್ ಇರಬೇಕು. ಆದರೂ ಹೋಗಲ್ಲ, ವಿಚಾರ ಬಿಟ್ಬಿಡಿ, ಅದು ನಿಯಮ. ಅಂಥವತ್ತೆ ಒಬ್ರಿಗೋಸ್ಕರ ಮಾಡೋದಿಲ್ಲ. ಈಗ ಅಂದರೆ ಏನಾಯ್ತು? ಈಗ ಬರೀ ಇದ್ದಿದ್ರೆ ಒಬ್ಬನೇ ಆತ್ಮನಾಗಿದ್ದರೆ ಇವೆಲ್ಲ ಬೇಕೇ ಇಲ್ಲ, ಎಲ್ಲ ಯೂಸ್ಲೆಸ್ ಇವೆಲ್ಲ. ಮತ್ತು ಎಷ್ಟೋ ಜನ ಒಬ್ಬನೇ ಇದ್ದಾಗ ಅಡುಗೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆ? ಯಾರು ಕಷ್ಟ ಬರ್ತಾರೆ, ಅವರೇ ಕಿದ್ದರೆ ಸಾಕು, ಆ ಥರ ಇರ್ತಾರೆ. ದೇವ್ರ ಇಷ್ಟ ಸೃಷ್ಟಿ ಮಾಡ್ತಾರೆ. ಅರ್ಥ ಏನೋದಕ್ಕೆ? ತುಂಬ ಜನ ಇದ್ದಾರೆ, ಅವರಲ್ಲಿ ಎಲ್ಲ ವೆರೈಟಿ ಇದ್ದಾರೆ, ಅವರವ್ರ ಗತಿ ಅವ್ರಿಗೆ ತಲುಪಿಸ್ಬೇಕು. ಇದೆಲ್ಲ ಕಾನ್ಸೆಪ್ಟ್ ಬರೋದು ಅವಾಗ ಮಾತ್ರ. ಸೊ ವೆರಿ ಕಾನ್ಸೆಪ್ಟ್ ಆಫ್ ಇದು ಏನು ತಮಸ್ಸು ಏನು ಹೇಳಬೇಕಾಗ, ಇದ್ದಾನೆ ಕೆಟ್ಟವನಿದ್ದಾನೆ, ಎರಡೆರಡು. ಎಲ್ಲರಿಗೂ ತಮಸ್ಸಾಗೋದಿಲ್ಲ. ಮೋಕ್ಷಕ್ಕೆ ಇದ್ದಾನೆ ಒಳ್ಳೆಯವನಾಗಿರ್ಬೇಕು ಅವನು. ಇಬ್ಬರು ಎರಡು ಆಪೋಸಿಟ್ ಕ್ವಾಲಿಟಿಗಳು. ಒಂದೇ ಹೇಗಾಗತ್ತೆ? ಅದು ಸಾಧ್ಯ ಇಲ್ಲ. ಈಗ ಹೇಗೆ ಹುಟ್ಟಿ ಬರ್ತಾನೆ ಹೇಳ್ತಾರೆ. ಸತ್ತವನು ಹೇಗೆ ಹುಟ್ಟಿ ಬರ್ತಾನೆ ಅಂದರೆ, ಧೂಮೋ ಭೂತ್ವ ಬ್ರಹ್ಮವತಿ ಇತ್ಯಾದಿ ಅನ್ಯಭಾವ ಶ್ರೂಯತೆ ಸ ಕಥಮಿತ್ಯತೋ ಬ್ರವೀತಿ. ಅಲ್ಲಿ ವಾಕ್ಯ ಸುಲಭ. ಮೊದಲು ಧೂಮದ ಮಾರ್ಗದಲ್ಲಿ ಹೋಗಿ ಮೋಡದಲ್ಲಿ ಸೇರಿ ಮುಂದೆ ಬೀಳ್ತಾನೆ ಎಂಬುದಿದೆ. ಉಪನಿಷತ್ ಹಾಗೆ ಹೇಳ್ತಾ ಇಲ್ಲ. ಏನು ಹೇಳುತ್ತದೋ? ಧೂಮನಾಗಿ ಬಿಡ್ತಾನೆ, ಅಗ್ನಿ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಧೂಮನಾಗ್ತಾನೆ, ಅಗ್ನಿ ಆಗ್ತಾನೆ ಅಂದರೆ ಧೂಮ ಹೇಗಾಗ್ತಾನೆ ಅವನು, ಅಗ್ನಿ ಹೇಗಾಗ್ತಾನೆ? ಅಲ್ಲ, ಹಾಗಲ್ಲ. ಧೂಮದೊಳಗೆ ಸೇರ್ತಾನೆ, ಅಗ್ನಿ ಒಳಗೆ ಸೇರ್ತಾನೆ ಅಂತಲೇ ಹೊರತು ಹಾಗೆ ಬಿಡ್ತಾನೆ ಅಲ್ಲ. ಅದು ನೋಡಿ, ಇವೆಲ್ಲ ಇಷ್ಟು ವಾಕ್ಯ ಇದೆ. ಇಷ್ಟಾದರೂ ಕೂಡ ಬ್ರಹ್ಮನಾಗ್ತಾನೆ ಅಂತ ಅದೇ ಅರ್ಥ ಮಾಡಿಬಿಡ್ತಾನೆ. ಇಲ್ಲಿ ಅವ್ರು ಅರ್ಥ ಮಾಡಲ್ಲ. ಆಶ್ಚರ್ಯ ಅಂದರೆ ಇಲ್ಲಿ ಅರ್ಥ ಮಾಡೋದಿಲ್ಲ ಅವರು. ಅರ್ಥ ಬರಲಿಕ್ಕೆ ವೇದವ್ಯಾಸರು ಬರೆದಿರೋದು, ಅದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಧೂಮ ಆಗ್ತಾನೆ ಅಲ್ಲ, ಧೂಮ ಜೊತೆಗಿರ್ತಾನೆ. ಆಮೇಲೆ ಅಗ್ನಿ ಆಗ್ತಾನೆ ಅಲ್ಲ, ಅಗ್ನಿ ಜೊತೆಗಿರ್ತಾನೆ. ಅದೆಲ್ಲ ಬರ್ತಾರೆ, ಹಾಗೆ ಬರಿಬೇಕಾದ್ರೆ ಬೇರೆ ಮಾಡೋಂಗಿಲ್ಲ. ಬ್ರವೀತಿ ಓಂ ತತ್ಸ್ವಾಭಾವ್ಯಾಪತ್ಯ ರೂಪಪತ್ತೇ. ಅದಕ್ಕೆ ಹೇಳ್ತಾರೆ ಧೂಮಾದಿಷು ಪ್ರವೇಶ ಮಾಡ್ತಾನೆ ಹೊರತು ಏನಾಗಲಿಲ್ಲ. ಇವತ್ತು ದೂರದಲ್ಲಿ ಪ್ಲೇನ್ ಹೋಗ್ತಾ ಇರ್ತಾರೆ, ಒಬ್ಬರು ಕೂತಿದ್ದಾರೆ, ಒಬ್ಬರು ಅಲ್ಲಿದ್ದಾರೆ. ಅವನೆಲ್ಲ ಪ್ಲೇನ್ ಅವನೆಲ್ಲ ಆ್ಯಕ್ಚುಲಿ ಒಳಗಿದ್ದಾನೆ ಅಷ್ಟೇ, ಒಬ್ಬನಾಗಿ. ನಾವೊಂದು ತೋರ್ಸಕ್ಕೆ ಬರಲ್ಲ. ಈಗ ಏನು ತೋರಿಸ್ಬೇಕೀಗ? ಬೇರೆ ಪ್ಲೇನ್ ತೋರಿಸ್ಬೇಕಷ್ಟೆ. ಪ್ಲೇನ್ ಒಳಗಿದ್ದಾನೆ ನೋಡ್ಬೇಕು ಅವನು ಅಂತ ಹೇಳಿಬಿಟ್ರೆ ಅವನಲ್ಲ, ಅವನು ಅದರೊಳಗಿದ್ದಾನೆ ಅಂತ ಅಷ್ಟೇ ಅರ್ಥ. ಇಲ್ಲೂ ಕೂಡ ಗತಿ ಸ್ಥಿತಿ ಇತ್ಯಾದಿರೇವ ತದ್ಭಾವಾಪತ್ತಿ. ಮತ್ತು ಆಗ್ತಾರೆ ಅಂತ ಯಾಕೆ ಹೇಳಿದರು? ಅದೊಂದು ಪ್ರಶ್ನೆ.
ಧೂಮೋ ಭೂತ್ವ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಧೂಮೇ ಭೂತ್ವ ಅಂತ ಹೇಳ್ಬೋದಾಗಿತ್ತು ಬೇಕಾದ್ರೆ. ಯಾಕೆ ಹೇಳಿದ್ರು? ಪರ್ಪಸ್ ಇರಬೇಕು. ಗೊತ್ತಾಯ್ತಾ? ಎಷ್ಟು ಸತ್ತು ಹೇಳ್ತಾರೆ, ಇದು ಸಾರು ಉಪ್ಪಾಗಿದೆ, ಉಪ್ಪಲ್ರಿ ಬರೀ ಉಪ್ಪು ಅಂತೇಳಿ, ಉಪ್ಪಲ್ಲ ಬರೀ ಉಪ್ಪೆ. ಆ ಮಾತು ಯಾಕೆ ಹೇಳ್ತಾನೆ? ತುಂಬ ಜಾಸ್ತಿ ಆದಾಗ ಹೇಳ್ತಾನೆ. ಸುಳ್ಳಲ್ಲ, ಬರೀ ಸುಳ್ಳು ಅಂತ ಹೇಳಿದ ಅರ್ಥ. ಆಕಸ್ಮಿಕ ಸುಳ್ಳಲ್ಲ, ಅವ್ರ ಸ್ವಭಾವನೇ ಹಾಗಿರುತ್ತೆ. ಅದಕ್ಕೂ ಆ ಇಂಟೆನ್ಸಿಟಿ ಯಾವಾಗ ಬರುತ್ತೆ ನಿಮಗೆ? ಈ ರೀತಿ ಹೇಳಿದರೆ ಧೂಮೇ ಆಗಿಬಿಡ್ತಾನೆ, ಅಗ್ನಿ ಆಗಿಬಿಡ್ತಾನೆ ಅಂತ ಕೇಳಿದ್ರೆ ಏನದು ಅರ್ಥ? ಜೊತೆಗೇ ಬೇರೆ ಬೇರೆ ಸಾಧ್ಯನೇ ಇಲ್ಲ. ನೋಡಿ, ತದ್ಗತೌ ಗತಿ ಸ್ಥಿತೌ ಸ್ಥಿತಿ. ಈ ಕಾರ್ ಕುತ್ಕೊಂಡು ಹೋಗ್ತಿದ್ದಾನೆ, ಕಾರ್ ನಿಂತ, ಕಾರ್ ಹೋದ್ರೆ ಹೋಗ್ತಾನೆ, ಪಕ್ಕದಲ್ಲಿ ಇದ್ರೆ ಹೋಗ್ಬೇಕಾಗಿಲ್ಲ, ಒಳಗೆ ಕೂತ್ರೆ ಮಾತ್ರ ಆಗೋದು. ಸೊ ಧೂಮದ ಗತಿಯಂತೆ ಅವನ ಗತಿ ಬರುತ್ತೆ. ಅವನು ಬಿದ್ದರೆ ಬೀಳಬೇಕು, ಎದ್ರೆ ಹೇಳಬೇಕು, ಈ ರೀತಿ ಸ್ಥಿತಿ ಬರ್ತಾನೆ. ಅದು ಮುಂದೆ ಧೂಮ ಸತ್ ಮೇಲೆ ಹೋಗ್ತಾನೆ, ಅಲ್ಲಿಂದ ವಾಪಸ್ ಬರ್ತಾರೆ, ವಾಪಸ್ ದಬ್ತಾರೆ, ಆ ದಬ್ಬಿದಾಗ ಇಲ್ಲಿ ಬರ್ತಾನೆ. ಈ ಕ್ಯೂನಲ್ಲಿ ತಳ್ಕೊಂಡು ಹೋಗ್ತಾರಲ್ಲ ಆ ಥರ, ಅದೊಂದು ವ್ಯವಸ್ಥೆ ಆಗಲೇಬೇಕು. ಅವನು ಆ ಕ್ಯೂ ಜಾಯಿನ್ ಆಗಂತಾರಲ್ಲ ಹಾಗೆ ಸ್ಥಿತಿ ರೀತಿ. ಕ್ಯೂ ಮೂವ್ ಆದರೆ ತಾನು ಮೂವ್ ಆಗ್ತಾನೆ, ನಂತರ ತಾನು ನಿಂತುಬಿಡ್ತಾನೆ. ಸ್ಥಿತಿರೇವ ತದ್ಭಾವಾಪತ್ತಿ ನಹಿ ಅನ್ಯಸ್ಯ ಅನ್ಯಭಾವೋ ಯುಜ್ಯತೆ. ಎಂದು ಕೂಡ ಒಂದು ವಸ್ತು ಮತ್ತೇನಾಗಿ ಇನ್ನೊಂದು ವಸ್ತು ಆಗಲಿ ಸಾಧ್ಯ ಇಲ್ಲ. ಎಷ್ಟೇ ಕ್ಲೋಸ್ ಮಾಡಿದ್ರು, ಕ್ಲೋಸ್ ಅಂತ ಹೇಳಬೇಕು. ಹಾಲು ನೀರು ಒಟ್ಟಿಗೆ ಹಾಕಿಬಿಡ್ತಾರೆ. ಹಾಲು ನೀರಾಯ್ತಾ, ನೀರು ಹಾಲಾಯ್ತಾ? ಏನಾಗಿಲ್ಲ. ನೀರು ಹಾಲೇನೆ, ಏನಾಗಿಲ್ಲ. ಎಷ್ಟು ನಮಗೆ ಗೊತ್ತಾಗಲ್ಲ ಅಂದರೆ ಅದೇ ಆಗಿಬಿಟ್ಟಿದೆ ಅನಿಸ್ಬಿಡೋದು. ಅದು ಆ್ಯಕ್ಚುಲಿ ಆಗಿಲ್ಲ. ಅದು ಅರ್ಥ ಆಯ್ತಾ? ನಿಮಗೆ ಡಿಸ್ಟಿಲ್ ಮಾಡಿ ತೋರಿಸಿ ಬರುತ್ತಾ? ಡೆಸ್ಟಿಲೇಷನ್ ಪ್ರೊಸೆಸ್ ಮಾಡಿಬಿಟ್ರೆ ನೀರಿನ ಅಂಶ ಬಂದುಬಿಡೋದು ಹೊರಗಡೆ. ಗೊತ್ತಾಯ್ತಾ? ಆದ್ದರಿಂದ ಬಟ್ ನೋಡೋದು ಜೊತೆಗೆ ಹೊರತು ಏನಾಗಿಲ್ಲ. ಗುಂಪಿನಲ್ಲಿ ಅವ್ರು ಯಾರೋ ಸೇರ್ಕೊಂಡ್ಬಿಡ್ತಾರೆ, ಗುಟ್ಟಿಡಿಲಿಕ್ಕಾಗೋದಿಲ್ಲ. ಅವರು ಹೋಗ್ಬಿಟ್ರೆ ಅವರು ಇಲ್ಲ, ಏನಾಗಿದ್ದಾರೆ? ಆ ಗುಂಪು ದೊಡ್ಡದಾದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಬೇಕೆ ಹೊರತು ಅವನು ಗೋವಿಂದ ಅಂತ ಹೇಳೋದು ಕೇಳಕ್ಕೆ ಬರೋದಿಲ್ಲ, ಹೇಳಬಾರ್ದು. ಆ ರೀತಿಯೇ ನಹಿ ಬಂದು ನೆನ್ಪಿಟ್ಕೋಬೇಕು. ನಹಿ ಅನ್ಯಸ್ಯ ಅನ್ಯಭಾವೋ ಯುಜ್ಯತೆ. ಎ ಕೆನಾಟ್ ಬಿಕಮ್ ಬಿ, ಬಿ ಕೆನಾಟ್ ಬಿಕಮ್ ಎ. ಸಿಂಪಲ್ ತಿಳ್ಕೊಂಡ್ಬಿಟ್ರೆ ಎ ಬಿ ಎಂಬುದು ಏನದು? ಎನಿಥಿಂಗ್. ಯಾವುದೇ ವಸ್ತು ಏನಾಗೋದಿಲ್ಲ, ಇನ್ನೊಂದು ಸಾಧ್ಯನೇ ಇಲ್ಲ. ಈಗ ಯಾವುದೇ ಎರಡು ವಸ್ತು, ಬ್ರಹ್ಮ ವಾಯು ಆಗೋದಿಲ್ಲ, ವಾಯು ಬ್ರಹ್ಮ ಆಗೋದಿಲ್ಲ. ಎಲ್ಲ ಗುಣಗಳಲ್ಲಿ ಏನವರು ಸೇಮ್, ಯಾವುದೂ ಆಗೋದಿಲ್ಲ. ಅರ್ಥ ಆಯ್ತಾ? ಇನ್ನು ಪರಮಾತ್ಮ ಇಲ್ಲಿ, ಇವರಲ್ಲಿ ಎಲ್ಲ ಯೋಚನೆ ಮಾಡಿದರೆ ಆಗ ನಮಗೆ ಅರ್ಥ ಯಾವುದು ಸರಿ ಅಂತ ಗೊತ್ತಾಗುತ್ತೆ. ಧೂಮಾದಿಭಾವ ಪ್ರಾಪ್ತಿಶ್ಚ ತದ್ಗತೌ ಗತಿರೇವತು ಸ್ಥಿತೌ ಸ್ಥಿತಿ ಪ್ರವೇಶಶ್ಚ ಲಘುತ್ವಾದಿಸ್ತಥೈವ ಚ ನಹಿ ಅನ್ಯಸ್ಯ ಅನ್ಯಥಾ ಭಾವೋ ನ ಚ ತತ್ಪದಮಿಷ್ಯತೆ. ವಿದ್ಯಾಗಮ್ಯಂ ಪದಂ ಯಸ್ಮಾತ್ ನ ತತ್ಪ್ರಾಪ್ಯಂ ಹಿ ಕರ್ಮಣ ಏಕದೇಶ ಸ್ವಭಾವೇನ ವಾಗಭೇದಾಪಿ ಸುಯುಜ್ಯತೆ ಯಥಾ ಜೀವ ಪರಂ ಬ್ರಹ್ಮ ಬ್ರಹ್ಮೇದಂ ಜಗದಿತ್ಯಪಿ ಇತಿ. ಎಷ್ಟು ವಿಷಯ ಇದೆ ನೋಡಿದರೆ ಗರುಡ ಪುರಾಣದ ವಾಕ್ಯ ಕೊಟ್ಬಿಡ್ತಾರೆ. ಧೂಮಾದಿಭಾವ ಪ್ರಾಪ್ತಿಶ್ಚ ತದ್ಗತೌ ಗತಿರೇವಚ. ಧೂಮಾದಿಗಳ ಭಾವವನ್ನು ಹೊಂದೋದು ಅಂದರೆ ಕ್ಲೋಸ್ ಆಗಿರೋದು, ಹೋದ್ರೆ ಹೋಗೋದು, ನಿಂತರೆ ನಿಲ್ಲೋದು. ಸ್ಥಿತೌ ಸ್ಥಿತಿ, ನಿಂತರೆ ನಿಲ್ಲೋದು. ಪ್ರವೇಶಶ್ಚ ಲಘುತ್ವಾದಿ ತಥೈವಚ. ಪ್ರವೇಶ ಇವೆಲ್ಲ ಆ ಮಾತು ಹೇಳಿದ್ದಾರೆ. ನಹಿ ಸಾಧ್ಯನೇ ಇಲ್ಲ. ಹೇಗಾಗುತ್ತೆ? ಹಾಲಿನಲ್ಲಿ ನೀರು ಹಾಕಿದರೆ ನೀರು ಹಾಲು ಜೊತೆಗಿದ್ದೆ ಅಂತ ಹೇಳ್ತೇವೆ ಹೊರತು ಏನಾಗೋದಿಲ್ಲ. ಅದು ಹಾಲು ಹಾಗಿದ್ರೆ ಹಾಲು ನೀರಾಗಿದ್ದರೆ ಹಾಲಾಗೋದಾಗಿದ್ದರೆ ಒಂದು ಲೋಟ ಹಾಲಿಟ್ಟು ಮನೆ ತುಂಬ ಎಲ್ಲರೂ ಕುಡಿದು ಹಾಕಿಬಿಡೋದಾಗಿ ಸಾಧ್ಯ ಇಲ್ಲ. ಹೌದು, ಹೇಳ್ತಾರೆ ನಹಿ ಅನ್ಯಸ್ಯ ಅನ್ಯಥಾ ಭಾವೋ ನ ಚ ತತ್ಪದ ಮಿಷ್ಯತೆ ನ ವಿದ್ಯಾಗಮ್ಯಂ ಪದಂ ವಿದ್ಯಾಗಮ್ಯಂ ಪದಂ. ಯಾವುದೇ ಒಂದು ಪದವಿ ಸಿಗಬೇಕಾದ್ರೆ ವಿದ್ಯೆ ಬೇಸಿಸ್ ಮೇಲೆ ಸಿಗುತ್ತೆ ಹೊರತು ಇದ್ರ ಮೇಲೆ ಸಿಗೋದಿಲ್ಲ. ಯಸ್ಮಾನ್ ನ ತತ್ಪ್ರಾಪ್ಯಂ ಹಿ ಕರ್ಮಣ, ಕರ್ಮದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಏಕದೇಶ ಸ್ವಭಾವೇನ ವಾಗಭೇದಾಪಿ ಯುಜ್ಯತೆ. ಸಿಂಪಲ್ ನೋಡಿ, ಒಬ್ಬ ಲೆಕ್ಚರರ್ ಇದ್ದಾನೆ ಇನ್ಸ್ಟಿಟ್ಯೂಷನ್ ಒಳಗೆ, ಒಬ್ಬ ಆಫೀಸ್ ಕ್ಲರ್ಕ್ ಇದ್ದಾನೆ. ಇಬ್ಬರಿಗೂ ಸರ್ವಿಸ್ ಆಗ್ತಾ ಬಂದೀಗ ಸೀನಿಯಾರಿಟಿ ಬರ್ಲಿಕ್ಕೆ ಶುರುವಾಯಿತು. ಆದರೆ ಸೀನಿಯರ್ ಅಂತ ಹೇಳಿಬಿಟ್ಟು ಕ್ಲರ್ಕಿಂದ ಪ್ರೊಫೆಸರ್ ಮಾಡೋಕ್ಕಾಗತ್ತಾ? ಏನು ಮಾಡ್ಬೋದು? ಮೋಟ್ ಸೀನಿಯರ್ ಸರ್ಕಾಗ್ಬೋದು ಹೊರತು ಏನಾಗೋದಿಲ್ಲ. ಪ್ರೊಫೆಸರು ಕ್ಲರ್ಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾಗಮ್ಯ. ಪ್ರೊಫೆಸರ್ಶಿಪ್ ಯಾವ ಬೇಸಿಸ್ ಮೇಲೆ ಬರುತ್ತೆ? ಬೇಸ್ಡ್ ಆನ್ ಇಸ್ ಕ್ವಾಲಿಫಿಕೇಷನ್. ಇದ್ರ ಮೇಲೆ ಬರೋದಿಲ್ಲ. ಕ್ವಾಲಿಫಿಕೇಷನ್ ಇದ್ದರೆ ಅದರಲ್ಲಿ ಪ್ರಮೋಷನ್ ಸಿಗುತ್ತೆ. ಸೊ ವಿದ್ಯಾಗಮ್ಯವಾದ ಪದವಿಗೆ ಕರ್ಮದಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೇಸ್ ಹಾಕಾಗಿಲ್ಲ. ಇಷ್ಟು ವರ್ಷ ಅಟೆಂಡರ್ ಆಗಿದ್ದೀನಿ, ನಾನೇ ಜಡ್ಜ್ ಆಗ್ತೀನಿ ಅಂತ ಹೋದರೆ ಸೀನಿಯರ್ ಅಟೆಂಡರ್ ಆಗ್ಬೋದು ಹೊರತು ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಆಗ್ಲಿಕ್ಕಾಗಲಿ ಜಡ್ಜ್ ಆಗ್ಲಿಕ್ಕಾಗಲಿ ಸಾಧ್ಯ ಇಲ್ಲ. ಇದು ವಿದ್ಯಾಗಮ್ಯ.
ವಿದ್ಯಾಗಮ್ಯಂ ಪದಂ ಯಸ್ಮಾತ್ ನತ್ಪ್ರಾಪ್ಯಂ ಹಿ ತತ್ ಕರ್ಮಣ, ಕರ್ಮದಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಹೌದು, ಅದು ಮುಂದಿನ ಪ್ರಶ್ನೆ. ಹತ್ರ ಇರ್ತಾರೆ ಅಭಿಮಾನಿ ದೇವತೆಗಳು ಆಗೋದಿಲ್ಲ. ಕಾರು ಡ್ರೈವರು, ಅಭಿಮಾನಿ ದೇವತೆ ಡ್ರೈವರು. ಕಾರಲ್ಲಿ ಕೂತಿದ್ದಾರಷ್ಟೇ, ಬಸ್ಸಲ್ಲಿ ಕೂತಿದ್ದಾರಷ್ಟೇ, ಹೊರತು ಎರಡೂ ಆಗಿಲ್ಲ ಅವರು. ಇವತ್ತು ಬೇರೆ ನಮ್ಮಲ್ಲೇ ಸಿಂಪಲ್, ಬೇರೆ ಊರಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀವಿ ನಾವೀಗ? ವಾಹನದಲ್ಲಿ ಹೋಗೋದಿಲ್ಲ. ಅವ್ನ ಜೀವ ಹಾಗೇನೆ, ತಾನೇ ಬರೋಂಗಿಲ್ಲ ಅವನು. ಹೇಗೆ ಬರಬೇಕು? ಅವನು ವೆಹಿಕಲ್ ಬೇಕು ಅವನಿಗೆ. ಧೂಮದ ವೆಹಿಕಲ್ಲು, ಮೇಘದ ವೆಹಿಕಲ್ಲು ಮಾಡ್ಕೊಂಡು ಬಿಡ್ತಾರೆ. ವೆಹಿಕಲ್ ಅವನೇ. ಅದು ವೆಹಿಕಲ್ಗೆ ದುಡ್ಡು ಇಲ್ಲದೆ ಕಳಿಸ್ಕೊಡ್ತಾರೆ. ಅದು ಜೈಲಿಗೆ ಹಾಕ್ಬೇಕಾದ್ರೆ ಅದಕ್ಕೆಲ್ಲ ದುಡ್ಡು ಕೊಟ್ಟರೆ ಇವರೇ ಇಲ್ಲ, ಏನು ದುಡ್ಡು ಕೊಡ್ತಾರೆ. ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಚಾರ್ಜ್ ಕೊಡ್ತಾರೆ. ಕರ್ಕೊಂಡು ಹೋಗೋದು ಏನಲ್ಲ, ಕೈದಿರ ಹೊರತು ಏನಿಲ್ಲ ಅವನು. ಫ್ರೀಯಾಗಿ ಹೋಗ್ತಾರೆ ಅಂತ ಮಾತ್ರ ಕೇಳಿ ಕಳ್ತಾರೆ. ಫ್ರೀಯಾಗಿ ಓಡಾಡೋದು ತಿಳಿದ ಅಷ್ಟ ಅಲ್ಲ. ಆದರೆ ಅದಕ್ಕೂ ಬೇರೆ ವ್ಯವಸ್ಥೆ ಇದೆ. ಆ ರೀತಿಯಲ್ಲಿ ಅವೆಲ್ಲ ವಾಹನ ಇಲ್ಲ, ಓಡಾಡಕ್ಕೆ ಬರೋದೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ವಾಹನಗಳನ್ನು ಬೇಕು, ವ್ಯವಸ್ಥೆ ಇದೆ. ಮೊದಲು ರಿಕ್ಷಾದಲ್ಲಿ ಹೋದ, ಬಸ್ ಸ್ಟ್ಯಾಂಡಿಗೆ ಹೋದ, ಬಸ್ ಹತ್ತಿದ, ಮುಂದೆ ಹೋದ ಬರ್ತಾರಲ್ಲ ಹಾಗೆ. ಧೂಮದಿಂದ ಅಭ್ರ, ಅಲ್ಲಿ ಧೂಮದ ಕಥೆ ಮುಗೀತು, ಡ್ರಾಪ್ ಕೊಟ್ಟು ಹೋಗ್ಬಿಡ್ತಾರೆ. ಅಭ್ರ ಮೇಘ ಆದ, ಆಮೇಲೆ ಮಳೆ ಬಂತು, ಅಲ್ಲಿ ಕೆಲಸ ಮುಗೀತು, ಮಳೆ ಬಂತು, ಮಳೆಯಲ್ಲಿ ಸೇರಿಕೊಂಡ, ಆಮೇಲೆ ಬೆಳೆಯಲ್ಲಿ ಸೇರಿಕೊಂಡ, ಆಮೇಲೆ ಬಂದ, ಆಮೇಲೆ ಅನ್ನ ಬಂತು, ಅದರಲ್ಲಿ ಸೇರಿಕೊಂಡ, ತಿಂದ, ಆಮೇಲೆ ಶಿಫ್ಟ್ ಆಗೋದು. ಎಷ್ಟು ಲಾಂಗ್ ಪ್ರೋಸೆಸ್ ಇದು. ಅದು ಹಾಗೆ ಡೈರೆಕ್ಟ್ ಬರೋದಿಲ್ಲ. ವಾಯುದೇವರು ಹಾಗೆ ಹಿಡಿದು ಬಂದರು. ಹೇಗೆ ಬಂದರು ಅವರು? ಅಂಶೇನ ವಾಯುರವತೀರ್ಯ ಸರ್ಗುಪ್ಪೆ ಪೀಠೆ ಭೂತ್ವ ಕ್ಷೇತ್ರೇ ವಿಶುದ್ಧೆ. ಈ ನಮಗೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಕೈ ಮುಗಿಲೇಬೇಕಾಗತ್ತೆ, ಹೋದಲ್ಲ ಕೈ ಮುಗಿಲೇಬೇಕು. ನಡ್ಕೊಂಡು ಬಂದವನಿಗೂ ಫ್ಲೈಟಲ್ಲಿ ಬಂದವನಿಗೆ ವ್ಯತ್ಯಾಸ ಸಿಗಲಿಲ್ಲ. ಡೈರೆಕ್ಟ್ ಯಾವ ಪ್ರೊಸೆಸ್ ಅವರಿಗಿಲ್ಲ. ಇದು ಯಾರಿಗೆ ಅಪ್ಲಿಕಬಲ್ ಅಲ್ಲ. ಇದು ವಾಯುದೇವರಿಗೆ ಅಪ್ಲಿಕಬಲ್, ದೇವರಿಗೆ ಅಪ್ಲೈ ಆಗುತ್ತಾ? ಇಲ್ಲೇ ಇಲ್ಲ. ಇದೆಲ್ಲ ಸಾಮಾನ್ಯರಿಗೆ ಅಪ್ಲೈ ಆಗುತ್ತೆ. ಈ ಪಾಸ್ ಇದ್ದವ್ರ ರೀತಿ ಬೇರೆ, ಟಿಕೆಟ್ ತೊಗೊಳ್ಳೋರ ರೀತಿ ಬೇರೆ, ಬರೀ ಒಳಗೆ ಕೂತ್ಕೊಳ್ಳೋರು ಬೇರೆ. ಆದ್ದರಿಂದ ಅವೆಲ್ಲರಿಗೂ ವ್ಯತ್ಯಾಸ ಇದೆ. ಅದು ಪ್ರೋಸೆಸ್ ಇದೆ. ಕೆಲವು ಎಕ್ಸಾಮ್ಷನ್ ಸಿಗುತ್ತೆ ಅವರಿಗೂ ಕೂಡ. ಈ ರೀತಿ ಬರೋದಿಲ್ಲ. ಬಟ್ ಗರ್ಭವಾಸ ಮಾಡಬೇಕು ಅವರು. ವಾಯುದೇವರಿಗೆ ಅದು ಕೂಡ ಇಲ್ಲ. ಗರ್ಭವಾಸ ಇದೆ ಬೇರೆ ದೇವತೆಗಳಿಗೆ, ವಾಯುದೇವರಿಗೆ ಗರ್ಭವಾಸ ಕೂಡ ಇಲ್ಲ. ಇದು ಭಾರಿ ವಿಶೇಷ ಅಂಶ. ಅಂದರೆ ಏನು ನೋಡ್ತಾ ಇದ್ದಾಗ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ನಮಗೆ. ಇವರು ಕಥೆ ಕೇಳ್ತಿದ್ದಾಗ ಅವ್ರ ಮಹಿಮೆನೂ ಗೊತ್ತಾಗ್ಬೇಕು. ಇದು ಯಾವ್ದು ದೇವರಿಗಂತೂ ಇಲ್ಲವೇ ಇಲ್ಲ. ಇದಿಷ್ಟು ದೇವರ ಮಹಿಮೆ ಆಗ ಹೇಳ್ತಿರೋದು ಯಾರ್ದೋ ಬಗ್ಗೆ. ಮಹಿಮೆ ಯಾರ್ದಾಯ್ತದೆ? ಈಗ ಕೃಷ್ಣಾವತಾರ ಮಾಡಿದ ಹಾಗೆ ಬಂದ, ಆ ಕ್ಷಣಕ್ಕೆ ತೋರಿಸ್ದ, ವಿಶ್ವರೂಪ ತೋರಿಸ್ದ. ಯಾರು ತೋರ್ಸಕ್ಕೆ ಬರುತ್ತೆ ಆ ರೀತಿಯಲ್ಲಿ? ಇಲ್ಲ. ಸೊ ಜೀವೇಶ್ವರ ಭೇದ ಸ್ಪಷ್ಟ ಆಯ್ತು. ಇದೆಲ್ಲ ತಿಳ್ಕೊಂಡಿರ್ಬೇಕು. ಯಾವ ರೂಟಲ್ಲಿ ಬರ್ತೀವಿ, ಯಾವ ರೂಟಲ್ಲಿ ವಾಪಸ್ ಹೋಗ್ಬೇಕು, ಮತ್ತೆ ಬರೋದಕ್ಕೆ ವ್ಯವಸ್ಥೆ, ಹೊರಗೆ ಹೋಗೋದಕ್ಕೊಂದು ವ್ಯವಸ್ಥೆ ಇದೆ. ಹಾಂ, ಬರ್ತದೆ. ಅವಸರ ಪಡೋದು ಬೇಡ, ಬರುತ್ತೆ. ಅರ್ಜೆಂಟಲ್ಲಿ ಸೇರ್ಕೋಬೇಕಾಗಿಲ್ಲ. ಯಾರು? ಅದು ಬೇರೆ. ಅದು ಅವರೇ ಬರ್ತಾರಲ್ಲ ಈಗ, ಅವರೇ ಬರ್ತಾರೆ. ಹನುಮಂತ, ಭೀಮ ಅಂತ ಯಾವ ಪ್ರೋಸೆಸ್ಸೂ ಇಲ್ಲ ಅವರಿಗೆ. ಮುಖ್ಯಸ್ಥನಿಗೆ ಈ ಕಡೆ ಕ್ಯೂನಲ್ಲಿ ಬಾ ಅಂತ ಕಳಿಸ್ತಾರ? ಮುಖ್ಯಸ್ಥರಿಗೆ ಕ್ಯೂನಲ್ಲಿ ಸಾಧ್ಯ ಇಲ್ಲ. ಪಾಸ್ ಕೇಳೋದು ಅದೇ ಬೇಡ, ಕೈ ಮುಖಂಡಿರ್ತಾರೆ ಅಷ್ಟೇ.